ಓಂ ಶುಕ್ಲಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವವೇದಾಂತಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತಾಮ್ಯಹಂ. ಸಮಸ್ತ ಉಪನಿಷತ್ತುಗಳ ತಾತ್ಪರ್ಯಕ್ಕೆ ಮಾತ್ರ ವಿಷಯನಾಗಿರುವವನು ವಾಕ್ ಅಂದರೆ ಮಾತು, ಮನಸ್ಸುಗಳಿಗೆ ಅಥವಾ ವಿಷಯಾಸಕ್ತರಿಗೆ ವಿಷಯನಲ್ಲದವನು, ಪರಮಾನಂದ ಸ್ವರೂಪನು ಸದ್ಗುರು ಆದ ಗೋವಿಂದನಿಗೆ ನಮಸ್ಕರಿಸುತ್ತಾ ನಾನು ಉಪನಿಷತ್ತಿನ ಪೂರ್ವ ಪೀಠಿಕೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನಾನು ಇನ್ನೊಂದು ವಿನಂತಿ, ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡದಂತೆ ತಾವುಗಳು ಪೂರ್ಣವನ್ನು ಕೇಳಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇನೆ. ಇನ್ನೊಮ್ಮೆ, ವಿಶ್ವದ ಅತ್ಯಂತ ಪುರಾತನವಾದ ಶಾಸ್ತ್ರಗಳಲ್ಲಿ ಒಂದಾಗಿವೆ ವೇದಗಳು. ಈ ವೇದಗಳು 4 ವಿಧವಾಗಿದೆ. ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ಣ ವೇದಗಳು. ಈ ವೇದಗಳಲ್ಲಿ 4 ವೇದಗಳು ಇವು ನಮ್ಮ ಭಾರತೀಯ ತತ್ವಶಾಸ್ತ್ರದ ಹಿಮಾಲಯದ ಪಂಥಿ ಎನ್ನಬಹುದು ವೇದಗಳನ್ನ. ಯಾಕಂದರೆ ಅಷ್ಟೊಂದು ಆಕಾರದ ಗ್ರಂಥಗಳಿವು. ಇದರಲ್ಲಿ 3 ವಿಧವಾಗಿ ಒಂದು ಕರ್ಮಕಾಂಡ, ಜ್ಞಾನಕಾಂಡ, ಯಾಗಯಜ್ಞಗಳು ಬರುತ್ತವೆ. ಅದೇ ಥರ ಹಿಮಾಲಯದ ಕೆಳಗಡೆ ಇರುವ ಗ್ರಾಮಗಳಂತೆ ಕಾಡುಗಳಂತೆ ಇವೆ. ಇಲ್ಲಿ ಹೋಗ್ತಾ ಹೋದಂತೆ ಜ್ಞಾನಮಗ್ನ ಶಿವನ ನೆನಪನ್ನು ತರುವ ಉಪನಿಷತ್ತುಗಳ ಶಿಖರಗಳಿವೆ. ಅಂದರೆ ಅದರಲ್ಲಿ ನಮ್ಮ ಋಷಿಮುನಿಗಳು ತಪಸ್ಸನ್ನು ಮಾಡಿ ಅವರ ಜೀವನದಲ್ಲಿ ಧ್ಯಾನ ತಪಸ್ಸನ್ನು ಮಾಡ್ತಾ ಅವರು ಆನಂದಿಸಿ ಅದನ್ನು ಅವರು ಈ ಉಪನಿಷತ್ತಲ್ಲಿ ಏನಿದೆ ಅನ್ನೋ ಸಾರವನ್ನು ನಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ನಾನುವೇ. ಅವರು ಹೇಳಿದ್ದಾರೆ, ನಾನು ಅದನ್ನು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಮಾನವ ಮೃತ್ಯು ಲೋಕದಿಂದ ಅಮೃತಕ್ಕೆ, ಅಂದರೆ ಅವನು ಮೃತ್ಯು ಲೋಕದಲ್ಲಿ, ಈ ಸಂಸಾರ ಅನ್ನೋದು ಒಂದು ಇವತ್ತಿನ ಜೀವನದಲ್ಲಿ ಮೃತ್ಯು ಲೋಕ ಇದು. ಈ ಸಂಸಾರಗಳನ್ನು ಯಾಕಂದರೆ ಸರಿಯಾದ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಇಲ್ಲ. ಈ ಮಾರ್ಗದರ್ಶನ ಇಲ್ಲದೇ ಇರೋ ಕಾರಣ ಈ ಸಂಸಾರ ಅನ್ನೋದು ಒಂಥರ ಮೃತ್ಯುವಿನ ನಮಗೆ ಪರಿಭ್ರಮಣೆಯನ್ನು ತರುತ್ತೆ. ಅದಕ್ಕೆ ನಾವು ಅಮೃತಕ್ಕೆ ಹೋಗಬೇಕಂದ್ರೆ ನಮಗೆ ಒಂದು ನದಿಯನ್ನು ದಾಟಲಿಕ್ಕೆ ಹೇಗೆ ಒಂದು ಸೇತುವೆಯ ಅವಶ್ಯಕತೆ ಇದೆಯೋ ಆ ಥರ ನಮಗೆ ಉಪನಿಷತ್ತು ನಮ್ಮಗಳಿಗೆ ಬಹಳವಾಗಿ ನಮ್ಮನ್ನು ಉಪನಿಷತ್ತು ನಮಗೆ ತಿಳಿಸ್ಕೊಡುತ್ತೆ. ಆದರೆ ನಾವು ಅದನ್ನು ಏರಬೇಕಂದ್ರೂ ಒಂದು ಮನೆಯನ್ನು ಹತ್ತಬೇಕಂದ್ರೆ ಹೇಗೆ ಏಣಿಯ ಅವಶ್ಯಕತೆ ಇದೆಯೋ ಹಾಗೆ ಉಪನಿಷತ್ತು ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ಉಪನಿಷತ್ತನ್ನು ನಾವು ತಿಳ್ಕೊಳ್ಳೋದು ಮಾಡಬೇಕು ನಾವು. ಈಗ ಎಲ್ಲಿ ಯಾಗ ಯಜ್ಞಗಳು ನಡೀತಾ ಇರ್ತದೆ, ಅಲ್ಲಿ ಯಾಗ ಯಜ್ಞಗಳು ಯಾಕೆ ಮಾಡ್ತಾ ಇರ್ತಾರೆ? ನಮ್ಮಲ್ಲಿ ಒಳ್ಳೆಯ ಶಕ್ತಿ, ಪಾಸಿಟಿವ್ ಎನರ್ಜಿ ಬರಲಿ, ನಮ್ಮಲ್ಲಿರುವ ಕೆಟ್ಟ ಶಕ್ತಿಗಳು ಕಳೆದು ಹೋಗಲಿ ಅಂತಲೇ ಅಲ್ಲಿ ಹೋಮ ಯಾಗ ಯಜ್ಞಗಳನ್ನು ಮಾಡ್ತಾ ಇರ್ತಾರೆ. ಆದರೆ ನಾವು ಆ ಯಾಗ ಯಜ್ಞಗಳ ಯಾತಕ್ಕೆ ಹೋಗಬೇಕು, ಅಲ್ಲಿ ಏನಿದೆ, ಈ ಥರ ನಮ್ಮ ಭಾವನೆಗಳು ಬರುತ್ತೆ. ಹಂಗೆ ಯಾರು ಖಂಡಿತವಾಗಿ ಮಾಡಬಾರ್ದು. ಎಲ್ಲಿ ಹೋಮ ಯಾಗಗಳು ನಡೆಯುತ್ತೋ ಅಲ್ಲಿ ಹೋಗಿ ನೀವು ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ನೀವು ಅಟ್ಲೀಸ್ಟು ಒಂದು ಅರ್ಧ ಗಂಟೆ ಕೊಟ್ಟು ಕೂತ್ಕೊಂಡು ಕೇಳಿ, ಇಲ್ಲ ಒಂದು ಅರ್ಧ ಗಂಟೆ ನಿಂತ್ಕೊಂಡೇ ಕೇಳಿ. ಅದು ಬಂದ ನಂತರ ನಿಮ್ಗೆ ಅರ್ಥ ಆಗುತ್ತೆ, ಏನೋ ಒಂದು ನಿಮ್ಮಲ್ಲಿ ಒಂದು ಶಕ್ತಿ ಸಂಚಲನವನ್ನು ಮಾಡುತ್ತೆ. ಆದರೆ ಅದು ಇಮಿಡಿಯೇಟ್ಲಿ ಮಾಡುತ್ತೆ ಅಂತ ಏನಿಲ್ಲ, ಸಮಯವನ್ನು ತಗೊಳ್ಳುತ್ತೆ. ನಿಮಗೆ ಸಮಯವನ್ನು ತಗೊಂಡೇ ಅದು ನಿಮ್ಮನ್ನು ಇದು ಮಾಡುತ್ತೆ. ನೀವು ಆ ವ್ಯಾಕುಲತೆ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿ ಅದು ಸಕ್ಸಸ್ಸನ್ನು ನಿಮಗೆ ಸಿಗತ್ತೆ. ಇದು ನಾನು ಹೇಳಬಲ್ಲೆ. ಅದೇ ಥರ ನಮ್ಮಲ್ಲಿ ಎಷ್ಟೋ ಮಹಾಮಹಿಮರು ಅವರ ಭಾವನೆಗಳು ಘನಭೂತವಾಗಿ, ಅವರ ಭಾವನೆಗಳು ಈಗೆಲ್ಲ ಅವರು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಇದು ಅದನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ, ನಮಗೆ ಕೊಟ್ಟು ಹೋಗಿ ಮತ್ತು ಆ ವಿಚಾರಗಳನ್ನು ನಮಗೆ ಒಯ್ದು ಅಲ್ಲಿಂದ ಅಂದರೆ ಇಂದ್ರಿಯಾತೀತ ಅನುಭವಗಳಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿ, ಅಂದರೆ ಮನಸ್ಸು, ಬುದ್ಧಿ, ಚಿಂತ, ಅಹಂಕಾರ, ಕಾಮ, ಕ್ರೋಧ ಇದೆಲ್ಲವನ್ನು ಅವರು ನಿಗ್ರಹಿಸಿ ಆ ಅನುಭವವನ್ನು ಪಡೆದು ಅವರು ತಮ್ಮ ಜೀವನದಲ್ಲಿ ಪರಬ್ರಹ್ಮನ ಹತ್ರಕ್ಕೆ ಹೋಗಿ ಅವರು ಉಪನಿಷತ್ತುಗಳ ಋಷಿಗಳಾಗಿದ್ದರು. ಅವರು ಪರಬ್ರಹ್ಮನಲ್ಲಿ ಲೀನ ಆಗ್ತಾರೆ. ಅದೇ ಥರ ಉಪನಿಷತ್ತಿನ ಯಾವುದೋ ಒಂದು ಸಿದ್ಧಾಂತವಲ್ಲ ಇರುವುದು, ಹಲವು ಸಿದ್ಧಾಂತಗಳಿಗೆ ತವರು ಮನೆ ಇದು. ಇಲ್ಲಿ ಯಾವುದೋ ಒಂದು ಭಾವನೆಯಲ್ಲ, ಹಲವು
ಮಹಿಮೋನ್ನತ ಶ್ರೇಷ್ಠತಮ ಭಾವನೆಯ ಗೊಂಚಲುಗಳು ಇವೆ. ಹಾಗಾಗಿ ನಾವು ಒಂದು ಸತ್ಯವನ್ನು ಹಲವು ದೃಷ್ಟಿಕೋನಗಳಲ್ಲಿ ನೋಡ್ತಾರೆ. ಯಾಕೆ ಅಂದರೆ ಈಗ ನೋಡಿ, ಒಂದು ಎಕ್ಸಾಂಪಲ್, ಒಂದು ರಜ್ಜು ಸರ್ಪ. ಈಗ ಯಾರು ನೋಡಿದ್ರೆ ಅವನಿಗೆ ಒಂದು ದಾರ ಸರ್ಪ ಅಥವಾ ಹಾವಿನ ರೀತಿಯಲ್ಲಿ ಅವನಿಗೆ ಕಾಣುತ್ತೆ. ಹಾಗಾಗಿ ಅವನು ಅದನ್ನು ಹಾವೇ ಅಂತ ಇದು ಮಾಡ್ತಾನೆ. ಹಾಗೆ ಇನ್ನೊಂದು ಪಂಥ ಇದೆ. ಈಗ ಮೀಮಾಂಸಕರು ಮತ್ತು ಬುದ್ಧಿಸಮು, ಶೂನ್ಯ ಸಿದ್ಧಾಂತ ಇವರೆಲ್ಲರೂ ಇದ್ದಾರೆ. ಇವರೆಲ್ಲರೂ ಮೀಮಾಂಸೆಯನ್ನು ಮಾಡ್ತಾರೆ. ಸತ್ಯವನ್ನು ಹುಡುಕಲಿಕ್ಕೆ ಇವರುಗಳೆಲ್ಲರೂ ಇವರ ದೃಷ್ಟಿಕೋನದಲ್ಲಿ ಇದು ಮಾಡ್ತಾರೆ. ಇದು ಅದಕ್ಕೆ ಎಕ್ಸಾಂಪಲ್. ನಂತರದಲ್ಲಿ ಎಲ್ಲಿಯೂ ಅಲ್ಪತನವಿಲ್ಲ. ಇಲ್ಲಿ ಇದು ಯಾವುದೂ ಅಲ್ಪತನವಿಲ್ಲ. ಎಲ್ಲ ಅವರು ಅಲ್ಲಿ ಏನು ಒಂದು ಭೂಮ ಛಾಯೆ ಇದೆಯೋ ಅದನ್ನು ಇದು ಮಾಡಬೇಕು, ಅದು ಸತ್ಯವನ್ನು ತೋರಿಸ್ಬೇಕು, ಅನುಭವವನ್ನು ತೋರಿಸ್ಬೇಕು, ಅದು ಹೇಗಿದೆ ಅನ್ನುವಂಥದ್ದು ಒಂದು ಬುದ್ಧಿಯಲ್ಲಿ ಅವರು ತೀಕ್ಷ್ಣವಾಗಿ ಅದನ್ನು ಅನುಭವಿಸಿ ಅದನ್ನು ಎಲ್ಲರ ಮುಂದೆಯೂ ವಿವರಣೆಯ ಮೂಲಕ ತೋರಿಸುವಂಥದ್ದೇ ಇದು. ಈಗ ಅನುಭವಿಸಿದ ಸತ್ಯವನ್ನು ಮುಂದೆ ಬರುವವರು ಉದ್ಧಾರಕ್ಕಾಗಿ ಹೇಳಿ ಹೋಗುವರು. ಅವರು ಅನುಭವಿಸಿದರು ಸತ್ಯವನ್ನು. ಈಗ ನೋಡಿ, ಒಬ್ಬ ಋಷಿಮುನಿ ತಾನು ಭಗವಂತನನ್ನು ನೋಡಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ತನ್ನ ಶಿಷ್ಯರಿಗೆ ಹೇಳ್ತಾನೆ. ಶಿಷ್ಯರಿಗೆ ಹೇಳುವ ಸಂದರ್ಭದಲ್ಲಿ ಶಿಷ್ಯನಿಗೆ ಅದು ಗ್ರಹಿಕೆ ಆಗಿದ್ರೂ ಅಲ್ಲಿ ಎಲ್ಲೋ ಒಂದು ಅವನು ಮತ್ತೊಬ್ಬರಿಗೆ ಹೇಳುವ ಸಮಯದಲ್ಲಿ, ಅವನಿಂದ ಮತ್ತೊಬ್ಬರಿಗೆ ಹೇಳುವ ಸಮಯದಲ್ಲಿ ಅದು ಅಪಭ್ರಂಶವಾಗುವಂಥ ಒಂದು ಶಬ್ದ ಅಪಭ್ರಂಶವಾಗುತ್ತದೆ. ಹಾಗಾಗಿ ಹೇಳುವಾಗಲೂ ನಮ್ಮಲ್ಲಿ ಅವತ್ತಿನ ಸಮಯದಲ್ಲಿ ಯಾವುದು ಬರೆಯುವಂಥ ಮೊದಲು ಪದ್ಧತಿ ಇರಲಿಲ್ಲ. ಅವತ್ತು ಗುರುವು ಶಿಷ್ಯನಿಗೆ ಹೇಳುವುದು, ಶಿಷ್ಯ ಅದನ್ನು ಮನಪಾಠವನ್ನು ಮಾಡಿ ಗುರುವಿಗೆ ಮತ್ತೆ ಹೇಳುವಂಥದ್ದು. ಆದರೆ ತದನಂತರದಲ್ಲಿ ಅದು ಸ್ವಲ್ಪ ಅಪಭ್ರಂಶವಾಗುವಂತಹ ಇದಕ್ಕೂ ಹೋಗಿದೆ. ಆದರೆ ಅದನ್ನಲ್ಲಿ ಯಾರೂ ಅನ್ಯತಾ ಭಾವಿಸಬಾರದು ತಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ಥರ ದೇವಗಂಗೆಯಂತೆ ಉಪನಿಷತ್ತುಗಳು. ನಮಗಿವತ್ತು ದೇವಗಂಗೆಯಂತೆ ಉಪನಿಷತ್ತುಗಳು. ಯಾಕಂದರೆ ಹೇಗೆ ನಾವು ಕುಂಭಮೇಳದಲ್ಲಿ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಪಾವನರಾಗಬೇಕಂತ ಹೋಗ್ತೀವೋ, ಅದೇ ಥರ ಈ ಉಪನಿಷತ್ತುಗಳನ್ನು ನಾವು ಆಳವಾಗಿ ಅಧ್ಯಯನವನ್ನು ಮಾಡಿದ್ರೆ ಆ ದೇವಗಂಗೆಯಂತೆ ಮಿಂದ ರೀತಿಯಲ್ಲಿ ನಮಗೆ ಆ ಅನುಭವಗಳು, ಆ ಪಾವನವು ನಮಗೆ ಆಗುತ್ತೆ ಅಂತ ನಾವು ಹೇಳಬಯಸುತ್ತೇನೆ. ಅದೇ ರೀತಿ ಉಪನಿಷತ್ತು ಎಂಬುದು, ಇದನ್ನು ವೇದಾಂತ ಎಂತಾರೆ. ಇಲ್ಲಿ ತತ್ವ ಪ್ರಧಾನವಾಗಿರುವುದು. ಮುಕ್ತಿ ಕೇನೋಪನಿಷತ್ತು 108 ಉಪನಿಷತ್ತುಗಳಿವೆ ಎಂಬುದು ಹೇಳುತ್ತದೆ. ಇವುಗಳಲ್ಲಿ ಮುಖ್ಯವಾದ ಉಪನಿಷತ್ತುಗಳನ್ನು ನಾನು ಹೇಳ್ತೇನೆ. ಋಗ್ವೇದದಲ್ಲಿ ಐತರ್ಯ ಮತ್ತು ಕೌಶಿತಿಕ ಉಪನಿಷತ್ತುಗಳು ಬರುವವು. ಸಾಮವೇದದಲ್ಲಿ ಚಾಂದೋಗ್ಯ ಮತ್ತು ಕೇನ ಉಪನಿಷತ್ತುಗಳು. ಯಜುರ್ವೇದ ಶಾಖೆಯಾದ ಕೃಷ್ಣ ಯಜುರ್ವೇದದಲ್ಲಿ ತೈತರ್ಯ, ಮಹಾನಾರಾಯಣ, ಕಟ, ಶ್ವೇತಾಶ್ವೇತವರ, ಮೈತ್ರಾಣಿ ಉಪನಿಷತ್ತುಗಳು ಬರುವವು. ಶುಕ್ಲ ಯಜುರ್ವೇದದಲ್ಲಿ ಈಶಾ ಮತ್ತು ಬೃಹದಾರಣ್ಯಕ ಉಪನಿಷತ್ತುಗಳು ಬರುವವು. ಅತ್ಯಂತ ಮುಖ್ಯವಾದವುಗಳು. ಇವುಗಳ ಮೇಲೆಯೇ ಆಚಾರ್ಯರುಗಳು ಭಾಷೆಯನ್ನು ತಮ್ಮ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದ್ದಾರೆ ಅಂತ ನಾವು ಹೇಳಬಹುದು. ಉಪನಿಷತ್ತುಗಳು ಕೆಲವು ತತ್ವಭಾಗವನ್ನು ಒಳಗೊಂಡಿರುವವು. ಇವುಗಳ ಗುರಿಯೇ ಚರಾಚರ ವಸ್ತುವಿನ ಹಿಂದೆ ಇರುವ ಅಖಂಡವಾದ ಮೂಲ ಚೈತನ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು. ಈಗಾಗಲೇ ಮೊದಲೇ ನಾನು ವಿವರಣೆ ಮಾಡಿದ್ದೇನೆ. ಹೇಗೆ ಸಾಧುಗಳು ತಪಸ್ಯವನ್ನು ಮಾಡಿ ಸಾಧು ಜೀವನ ವಾನಪ್ರಸ್ಥದಲ್ಲಿದ್ದು ಮಾಡುವಂಥದ್ದನ್ನು ನಾನು ಈಗಾಗಲೇ ಮೊದಲೇ ತಿಳಿಸಿದ್ದೀನಿ. ಅದೇ ರೀತಿ ಇಲ್ಲಿ ಈ ಭಾಗದಲ್ಲಿ ಬರುವಂತಹ ಕಾವ್ಯಗಳಿರ್ಬೋದು, ಅವು ಮನೋಹರವಾಗಿದ್ದರೂ ಅದು ನಿರ್ದಾಕ್ಷಿಣ್ಯವಾಗಿ ಇಲ್ಲಿ ವಿಚಾರಕ್ಕೆ ಬಲಿ ಕೊಡ್ತಾರೆ. ಬಾಹ್ಯ ಆಚಾರಗಳು, ಯಾಗ ಯಜ್ಞಗಳು ಇವುಗಳನ್ನು ಮಾಡುವುದರಿಂದ ಈ ಲೋಕದಲ್ಲಿ ಪ್ರಿಯವಾಗಿರುವ ವಸ್ತುಗಳು ಸಿಗಬಹುದು. ಇದಕ್ಕೊಂದು ಉದಾಹರಣೆ ನಾನು ಹೇಳ್ತೀನಿ. ಪ್ರಿಯವಾದ ವಸ್ತುಗಳು ಸಿಗುತ್ತೆ. ಆದರೆ ಗುಜರಾತಿನಲ್ಲಿ ಸುನಾಮಿ ಬಂದಂಥ ಸಂದರ್ಭದಲ್ಲಿ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ನದಿಯ ನೀರಿನಲ್ಲಿ ಇದಾಗಿ ಹೋಗಿಬಿಟ್ಟಿರ್ತಾರೆ, ಸಮುದ್ರದ ನೀರಿಗೆ. ಆದರೆ ಒಂದು ಕುಟುಂಬ ಮಾತ್ರ ಅದು ಅಗ್ನಿಹೋತ್ರವನ್ನು ಆ ಮನೆಯಲ್ಲಿ ಮಾಡ್ತಾ ಇರೋದರಿಂದ ಆ ಮನೆಯವರಿಗೆ ಯಾರಿಗೂ ಏನೂ ಆಗೋದಿಲ್ಲ. ಆ ಥರ ಅವರನ್ನು ಭಗವಂತ ಕಾಪಾಡ್ತಾನೆ. ಯಾಕಂದರೆ ಅವರು ದಿನನಿತ್ಯವೂ ಅಗ್ನಿಹೋತ್ರವನ್ನು ಮಾಡಿ ಭಗವಂತನಿಗೆ ಪ್ರಾರ್ಥನೆ ಮಾಡುವುದರಿಂದ ಅವರಿಗೆ ಭಗವಂತ ಆಶೀರ್ವಾದವನ್ನು ಮಾಡುವುದರ ಜೊತೆಗೆ ಅವರು ಕಷ್ಟದಲ್ಲಿರುವ ಸಮಯದಲ್ಲಿ ಅವರನ್ನು
ರಕ್ಷಣೆ ಮಾಡುವಂಥ ಜವಾಬ್ದಾರಿ ಭಗವಂತನೇ ಹೊತ್ತುಕೊಂಡು ಅವರನ್ನು ರಕ್ಷಣೆಯನ್ನು ಮಾಡ್ತಾನೆ. ಇದು ಇದಕ್ಕೆ ಒಂದು ಎಕ್ಸಾಂಪಲ್ಲು. ತದನಂತರದಲ್ಲಿ ಇಲ್ಲಿ ಪರಲೋಕದಲ್ಲಿ ಪ್ರಿಯವಾದ ಸ್ಥಾನಗಳು ಸಿಗಬಹುದು. ಪರಲೋಕದಲ್ಲಿ ಪ್ರಿಯವಾದ ಸ್ಥಾನಗಳು, ಯಾಕಂದರೆ ಯಾಗ ಯಜ್ಞಗಳನ್ನು ಮಾಡೋದರಿಂದ ಅವರಿಗೆ ಭಗವಂತನ ಕೃಪೆ ಇರುತ್ತೆ. ಮತ್ತು ಅವರು ಎಲ್ಲೋ ಕೇಳಿ ಮಾಡ್ತಾ ಇರುವಂಥದ್ದು, ಅವರು ಏನೋ ಅಭ್ಯಾಸವನ್ನು ಮಾಡ್ತಾ ಇದ್ದಾರೋ ಅದಕ್ಕೋಸ್ಕರ ಭಗವಂತ ಅವರಿಗೊಂದು ಸ್ಥಾನವನ್ನು, ಪ್ರಿಯವಾದ ಸ್ಥಾನವನ್ನು ಕೊಡ್ತಾನೆ. ಇಲ್ಲಿ ಕೆಲವರು ನಾಸ್ತಿಕರು ಹೇಳ್ತಾರೆ ಇದೆಲ್ಲ ಸುಳ್ಳು ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ನಾವು ಆಸ್ತಿಕರಾಗಿ ಅದನ್ನು ನಂಬಬಾರದು. ನಮಗೆ ನಿಜ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ, ಎಲ್ಲ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಗಳಂತೂ ಆಗುವುದು ಸತ್ಯ, ಅದರಲ್ಲಿ ಯಾವುದೇ ಸುಳ್ಳಿಲ್ಲ. ಹಾಗಾಗಿ ನಾಸ್ತಿಕರು ಸುಮ್ಮನೆ ಉಪನಿಷತ್ತೇ ಇಲ್ಲ, ಈ ಉಪನಿಷತ್ತೆಲ್ಲ ಡಂಬಚಾರ ಅಂತೆಲ್ಲ ಹೇಳುವಂಥದ್ದನ್ನು ತಾವುಗಳು ತಮ್ಮ ಕಿವಿಗಳನ್ನು ಕೊಡಬಾರದು ಅಂತ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಹಾಗೆ ಇಲ್ಲಿ ಯಾವಾಗಲೂ ತಮಗೆ ಪರಮ ಸತ್ಯವೋ ಅವು ಕೊಡಲಾರವು. ಅವು ತಾತ್ಕಾಲಿಕವಾಗಿ ಎಷ್ಟು ಪ್ರಿಯವಾಗಿದ್ದರೂ ಅದನ್ನು ತ್ಯಜಿಸುವ ಸದಾಕಾಲದಲ್ಲಿರುವ ನಮ್ಮ ಸಂದೇಹಗಳನ್ನೆಲ್ಲ ಪರಿಹರಿಸಬಲ್ಲ, ನಿತ್ಯವಾದ ಶಾಂತಿಯನ್ನು ನೀಡಬಲ್ಲ ಸತ್ಯವನ್ನು ಅರಸುವುದು ಉಪನಿಷತ್ತುಗಳಲ್ಲಿ ನೋಡುತ್ತೇವೆ. ಅದೇ ರೀತಿ ಅರಸುವುದು ಇವರಿಗೆ ಸಿಕ್ಕಿತು. ಅಂದರೆ ಯಾರಿಗೆ? ಋಷಿಮುನಿಗಳಿಗೆ ಅರಸುವುದು ಸಿಕ್ಕಿತು. ಅವರು ನಿತ್ಯ ತೃಪ್ತಿಯನ್ನು ಕೊಟ್ಟಿತು. ಜನನ ಮರಣಗಳಿಂದ ಪಾರು ಮಾಡುವ ಅನುಭವ ಅವರಿಗೆ ದೊರಕಿತು. ಇದು ಉಪನಿಷತ್ತಿನ ಋಷಿಗಳ ವಾಣಿ ಅಂತ ನಾವು ಹೇಳ್ತೇವೆ. ಇದನ್ನು ಅವರು ವ್ಯಕ್ತಪಡಿಸ್ತಾರೆ. ಆಮೇಲೆ ಯಾರು ಅನುಮಾನದಲ್ಲಿ ತೊಳಲಾಡುತ್ತಿದ್ದಾರೋ ಅವರು ಸತ್ಯನ ಸೂರ್ಯನೆದುರಿಗೆ ನಿಂತರೆ ಜೀವನದಲ್ಲಿ ಅಜ್ಞಾನಿಗಳನ್ನು ಹಂಚಿಸುವ ಭಯಾನಕವಾದ ನಾಮರೂಪಗಳ ಹಿಂದೆ ಇವರಿಗೆ ಆ ಪರಮ ಸತ್ಯವೇ ಕಾಣಿಸುತ್ತಿತ್ತು. ಅದರ ಜೊತೆಗೆ ನಾನು ಇನ್ನೊಂದು ಎಕ್ಸಾಂಪಲನ್ನು ಕೊಡ್ತೀನಿ. ಸಟ್ಕಲ ಏಕಾದಶಿ ದಿನ ಒಬ್ಬ ವೃದ್ಧ ಮಹಿಳೆ, ಅವಳು ಮೊದಲಿಂದಲೂ ಅವಳು ವ್ರತವನ್ನು ಮಾಡ್ತಾ, ಏಕಾದಶಿ ವ್ರತವನ್ನು ಮಾಡ್ತಾ, ಪೂಜೆಯನ್ನು ಮಾಡ್ತಾ, ನೇಮನಿಷ್ಠೆಯಿಂದ ನಡ್ಕೊಳ್ತಾ ಇರ್ತಾಳೆ. ಅವಳಿಗೆ ವಯಸ್ಸಾದ ನಂತರ ಅವಳು ಮೃತ್ಯು ಅನ್ನೋದು ಅವಳನ್ನು ಬರುತ್ತೆ. ಅವಳು ಮೃತ್ಯು ಬಂದ ನಂತರ ಅವಳು ಸಾಯ್ತಾಳೆ. ಸತ್ತ ನಂತರ ವೈಕುಂಠಕ್ಕೆ ಹೋಗ್ತಾಳೆ. ವೈಕುಂಠದ ಅಧಿಪತಿ ವಿಷ್ಣು ಇರ್ತಾನೆ. ವಿಷ್ಣು ಇದ್ಮೇಲೆ ವೈಕುಂಠ ಲೋಕದಲ್ಲಿ ಅವಳಿಗೊಂದು ಗುಡಿಸಲು, ಅವಳಿಗೆ ಎಲ್ಲರಿಗೂ ಒಂದೊಂದು ವೈಭವದ ಥರ ಇರುತ್ತೆ, ಆದರೆ ಅವಳಿಗೊಂದು ಗುಡಿಸಲನ್ನು ಕೊಟ್ಟಿರ್ತಾನೆ. ಅವಳಿಗೊಂದು ಸ್ವಲ್ಪ ಅಲ್ಲಿ ಇರಲಿಕ್ಕೆ ಕಷ್ಟ ಅನ್ನಿಸ್ತಾ ಇರ್ತದೆ. ಹೇಗೆ ಏನು ನನಗೆ ಈ ಥರ ಗುಡಿಸಲು ಕೊಟ್ಬಿಟ್ಟಿದ್ದಾನೆ ವಿಷ್ಣು ಭಗವಾನ್ ಅನ್ನೋಂಥ ಅವಳ ಮನಸ್ಸು ಸ್ಥಿತಿ. ಆದರೆ ಒಂದು ದಿನ ಭಗವಂತನಿಗೆ ಅನಿಸುತ್ತೆ, ಇವಳು ಯಾಕೆ ಒಂದು ಸ್ವಲ್ಪ ಇರಲಿಕ್ಕೆ ಕಷ್ಟಪಡ್ತಾ ಇದ್ದಾಳೆ, ಏನು ಕತೆ, ಏನು ವಿಚಾರಿಸೋಣ, ಚೆನ್ನಾಗಿದ್ದಾಳ ಏನು ಕತೆ ಅಂತ ಹೇಳಿ ಭಗವಂತನೇ ಅವಳ ಹತ್ರ ಬಂದು ಕೇಳ್ತಾನೆ, ಏನು ಚೆನ್ನಾಗಿದೆಯಾ, ಏನು ಕತೆ ಅಂತ. ಆಮೇಲೆ ಅವಳು ಕೇಳ್ತಾನೆ, ನೀನು ಇಂದು ನನಗೆ ಗುಡಿಸಲು ಕೊಟ್ಬಿಟ್ಟಿದ್ದಿ, ಈ ಗುಡಿಸಲಲ್ಲಿ ನಾನು ಹೇಗಿರೋದು ಅಂತ ಕೇಳಿದಾಗ, ನಾನು ಇಷ್ಟೆಲ್ಲ ನಿಯಮ ನಿಷ್ಠೆಗಳನ್ನು ವ್ರತಗಳನ್ನೆಲ್ಲ ಮಾಡಿದ್ದೇನೆ, ಆದರೂ ನನಗಿಂತ ಗುಡಿಸಲು ಕೊಟ್ಬಿಟ್ಟೆಲ್ಲ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ನೋಡು, ನೀನು ವ್ರತವನ್ನೆಲ್ಲ ಏನೋ ಚೆನ್ನಾಗಿ ಮಾಡಿದೆ, ಪೂಜೆ ಪುನಸ್ಕಾರ ಎಲ್ಲ ಮಾಡಿದೆ, ಆದರೆ ಒಬ್ಬರಿಗೂ ನೀನು ದಾನ ಧರ್ಮವೇ ಕೊಡಲಿಲ್ಲ ನಿನ್ನ ಜೀವನದಲ್ಲಿ. ಅದಕ್ಕೋಸ್ಕರ ನಿನಗೆ ವೈಕುಂಠದಲ್ಲಿ ಜಾಗ ಸಿಕ್ಕಿರೋದೇ ನಿನ್ನ ಪುಣ್ಯ. ಯಾಕಂದರೆ ನೀನು ಪೂಜೆ ಮಾಡಿದ್ದಕ್ಕೆ ಆ ಪುಣ್ಯದ ಫಲವಾಗಿ ಸಿಕ್ಕಿದೆ, ಈ ಗುಡಿಸಲಲ್ಲಿ ಸಿಕ್ಕಿದೆ ಅಂತ ಹೇಳ್ತಾನೆ. ಹಾಗಾದರೆ ನಾನು ಯಾರಿಗೂ ದಾನನೇ ಮಾಡಲಿಲ್ಲ ಅಂದರೆ ಈಗ ನಾನು ಏನು ಮಾಡಬೇಕು ಇದರಿಂದ ಇದಾಗಲಿಕ್ಕೆ ಅಂತ ಕೇಳಿದಾಗ ದೇವಕನ್ಯರು ಬರ್ತಾರೆ. ದೇವಕನ್ಯರನ್ನು ನಿನ್ನ ಗುಡಿಸಲಿಗೆ ಕರ್ಕೊಂಡು ಹೋಗು. ನಿನ್ನ ಗುಡಿಸಲಿಗೆ ಕರ್ಕೊಂಡೋಗಿ ಗುಡಿಸಲಿನ ಬಾಗಿಲನ್ನು ಹಾಕಿ ಅವ್ರಿಗೆ ಹೇಳು, ನನಗೆ ಕಥೆಯನ್ನು ಹೇಳಿ ಅಂತ ಕೇಳು. ಅವರು ಹೇಳೋದ್ರಿಂದ ನಿನಗೆ ಇದೆಲ್ಲ ಹೋಗಿ ನಿನಗೆ ವೈಕುಂಠದಲ್ಲಿ ಇನ್ನೂ ವೈಭವದ ಜಾಗ ಸಿಗುತ್ತೆ ಅಂತ ಹೇಳಿ ವೈಕುಂಠದಲ್ಲಿ ವಿಷ್ಣು ಅವಳಿಗೆ ಆಶೀರ್ವಾದವನ್ನು ಮಾಡಿ ಹೊರಟೋಗ್ತಾನೆ. ಅವಳು ಅದನ್ನು ಮಾಡ್ತಾಳೆ. ಇದಾದ ನಂತರ ತಾವುಗಳು ಈ ವಿಡಿಯೋಗೆ ಇಷ್ಟ ಆದರೆ ಲೈಕು, ಸಬ್ಸ್ಕ್ರಿಪ್ಷನ್, ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ. ನಂತರ ನಾವು ನಿಮ್ಮ ಆರೋಗ್ಯವನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ವಿಡಿಯೋದಲ್ಲಿ ನಿಮ್ಮ ಉತ್ತೇಜನ ಸಹಕಾರದೊಂದಿಗೆ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ತಾ, ಓಂ